and I think she has got the punishment as well. By taking the law in hands, she got the punishment. So I think it's a lesson to them. ಇಟ್ಸ್ ಅ ಲೆಸನ್ ಟು ದೆಮ್ ಅಂತ ಅವ್ರು ಪಾಠ ಕಲ್ತ್ಕೊಬೇಕಿದ್ರಿಂದ ಇಲ್ಲ ತಪ್ಪಾಗಿದೆ, ಪಾಠ ಸಿಕ್ತು ಅವ್ರಿಗೆ, ಸಾಕು ಇಷ್ಟು ಅಂತ ಹೇಳ್ತೀರಾ. ಓಕೆ, ಆದರೆ ಭಾರತದಲ್ಲಿ ಕಾನೂನು ತುಂಬ ಸ್ಟ್ರಿಕ್ಟ್ ಆಗಿದೆ. ನೀವು ಒಬ್ಬರು ಸೆಲೆಬ್ರಿಟಿ ಆಗಿರಲಿ, ಒಬ್ಬ ಭಾಳ ದೊಡ್ಡ ವ್ಯಕ್ತಿ ಆಗಿರಲಿ, ದುಡ್ಡಿರೋರಾಗಿರಲಿ, ಪೊಲಿಟಿಷಿಯನ್ ಆಗಿರಲಿ, ಅಥವಾ ಒಬ್ಬ ನಾರ್ಮಲ್ ಕ್ರಿಮಿನಲ್ ಆಗಿರಲಿ, ಲಾ ಇಸ್ ಸೇಮ್ ಫಾರ್ ಎವ್ರಿಬಡಿ. ಹೌದಾ? ಸೊ ಹಂಗಿರುವಾಗ ಬೇರೆ ಕೊಲೆ ಆರೋಪಿಗಳಿಗೆ 10 ವರ್ಷ 15 ವರ್ಷ ಶಿಕ್ಷೆ, ಅಥವಾ ಇವರು ಸೆಲೆಬ್ರಿಟಿ ಅಂತ ಇವ್ರಿಗೆ 6 ತಿಂಗಳು ಶಿಕ್ಷೆ, ಈ ಥರ ಇರೋಕ್ಕೆ ಸಾಧ್ಯ ಇಲ್ಲ. ಕಾನೂನು ತುಂಬ ಸ್ಟ್ರಿಕ್ಟ್ ಆಗಿದೆ. ಸೊ ಜನ ಏನು ಕೇಳ್ತಾರೆ ಗೊತ್ತಾ, ಬೇಲ್ ಬಂದ ತಕ್ಷಣ ಜನ, ಅದು ದರ್ಶನ್ ಅವ್ರಿಗಾಗಲಿ ಪವಿತ್ರ ಅವ್ರಿಗಾಗಲಿ, ನೋಡಿಪ್ಪ ಇವರೆಲ್ಲ, ನಾನು ಎಲ್ಲ ಅಭಿಪ್ರಾಯನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಬೋತ್ ದ ಸೈಡ್ಸ್. ನೋಡಿಪ್ಪ ಇವರೆಲ್ಲ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸು, ಹಾಗಾಗಿ ಇವ್ರಿಗೆ ಪ್ರಭಾವಶಾಲಿಗಳು, ಇವ್ರ ಹತ್ರ ದುಡ್ಡು ಇರುತ್ತೆ, ಇವ್ರಿಗೆ ಕಾಂಟ್ಯಾಕ್ಟ್ಸ್ ಇರುತ್ತೆ, ಸಮ್ ಹೌ ದೆ ಗೆಟ್ ಅವೇ ವಿತ್ ಇಟ್, ಇವರಿಗೆ ಆರಾಮಾಗಿ ಬಿಡಿಸ್ಕೊಂಡು ಬರ್ತಾರೆ, ಅದಕ್ಕೆ ಜಾಮೀನು ಸಿಕ್ಕಿದೆ, ಈ ಥರನೂ ಹೇಳ್ತಾರೆ. ಪಕ್ಕ ಹೇಳ್ತಾರೆ. ಅದೇ ರಿಯಾಕ್ಟ್ ಅಂದರೆ ನೋಡಿ ಮೇಡಮ್, ಹೇಳೋ ಮನುಷ್ಯ ಹೇಳ್ತಾರೆ, ಬಟ್ ನಿಜ ಯಾವಾಗ ಒಂದು ದಿವಸ ಆದರೂ ಆಚೆ ಬರುತ್ತೆ ಅಲ್ವಾ? ಸೊ ನೋಡೋಣ, ಅದು ದೇವ್ರ ಮೇಲೆ ಬಿಡೋದು, ಟೈಮ್ ಮೇಲೆ ಬಿಡೋದು. ಸೊ ಟೈಮ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಮ್ಯಾಮ್. ನಂಗೆ ಗೊತ್ತು, ನಾನು ಈಗ ಒಂದು ಪ್ರಶ್ನೆ ಕೇಳಿದ್ರೆ ದಿಸ್ ವಿಲ್ ಬಿ ಟೂ ಪರ್ಸ್ನಲ್, ಗೊತ್ತಿಲ್ಲ ಅದನ್ನು ಕೇಳಬೇಕೋ ಬೇಡವೋ ಅಂತ. ನೀವು ಇಟ್ಸ್ ಓಕೆ ಅಂತ ಹೇಳ್ತಾ ಇರೋದನ್ನ, ಬಟ್ ಇಟ್ ಶುಡ್ ನಾಟ್ ಬಿ ಅಬೌಟ್ ಮೈ ಡಾಟರ್. ನೋ ಇಟ್ಸ್ ನಾಟ್ ಅಬೌಟ್, ಇಟ್ಸ್ ಅಬೌಟ್ ಯು ಸರ್. ನೀವು ಭಾಳ ನ್ಯೂಟ್ರಲ್ ಆದ ಒಂದು ಸ್ಟ್ಯಾಂಡ್ ತೊಗೋತಾ ಇದ್ದೀರಾ. ಯು ಆರ್ ವಿಶಿಂಗ್ ಸೋ ಮಚ್ ಆಫ್ ಗುಡ್ ಟು ಹರ್. ನಿಮ್ಮ ಹತ್ರ ಮಾತನಾಡ್ತಾ ಇದ್ದರೆ ಏನು ಅನಿಸುತ್ತೆ ಅಂತಂದರೆ, ಪಾಪ ಭಾಳ ಒಳ್ಳೆ ಮನಸ್ಸಿನ ವ್ಯಕ್ತಿ ಇವರು ಅಂತ ಅನಿಸುತ್ತೆ. ಯಾಕೆ ಹಿಂಗೆ ಸಪ್ರೇಟ್ ಟೈಮಿಂಗ್ಸು ಪ್ರಾಬ್ಲಮ್ ಎಲ್ಲ ಕಪಲ್ಸಲ್ಲೂ ಬರುತ್ತೆ, ಯಾಕೆ ಸಪ್ರೇಟ್ ಆಗಬೇಕಾಯ್ತು? ಯಾಕೆ ನಿಮ್ಮಂಥವ್ರನ್ನ ಉಳಿಸ್ಕೊಳಕ್ಕಾಗಲಿಲ್ಲ ಅವ್ರಿಗೆ, ಅಥವಾ ನೀವಿಬ್ಬರು ಯಾಕೆ ಲೈಫಲ್ಲಿ ಮುಂದೆ ಹೋಗೋಕ್ಕಾಗಲಿಲ್ಲ ಅಂತ? ದ ಥಿಂಗ್ ಇಸ್ ಮ್ಯಾಮ್, at that point of time ನಾನು ಕೇಳಿದೆ ಅಲ್ವಾ, ನಾನು IT-ದಲ್ಲಿದ್ದೆ, ಅವ್ರು ಫಿಲ್ಮ್ ಇಂಡಸ್ಟ್ರಿದಲ್ಲಿದ್ದರು, ಆ್ಯಂಡ್ ಥಿಂಗ್ಸ್ ವಿಲ್ ನಾಟ್ ದ್ಯಾಟ್ ದ ಕಂಪ್ಯಾಟಿಬಿಲಿಟಿ ಇಶ್ಯೂ ಬಂದುಬಿಡ್ತು ಅಲ್ಲ ಆ ಟೈಮಲ್ಲಿ. ಆ್ಯಂಡ್ ನಾನು ಬರೋದು, ಅಫ್ಕೋರ್ಸ್ ಬೀಯಿಂಗ್ ಎ ಹಸ್ಬೆಂಡ್ ವಿಲ್ ಎಕ್ಸ್ಪೆಕ್ಟ್ ದ್ಯಾಟ್ ವೆನ್ ಎ ಹಸ್ಬೆಂಡ್ ಇಸ್ ಬ್ಯಾಕ್ ಫ್ರಮ್ ಆಫೀಸ್, ವೈಫ್ ಶುಡ್ ಬಿ ದೇರ್, ದಿಸ್ ದ್ಯಾಟ್ ಆ್ಯಂಡ್ ಥಿಂಕ್ ಆಗ್ತಾ ಇರಲಿಲ್ಲ. ಆ್ಯಂಡ್ ಫಿಲ್ಮ್ ಇಂಡಸ್ಟ್ರಿ ಇದು ಅದು, ಸೊ ಆ ಮೈಂಡ್ ಸೆಟ್ ಆ ಟೈಮಲ್ಲಿ ಮೈ ಏಜ್ ವಾಸ್ ಲೈಕ್ ಯಂಗ್ ಬ್ಲಡ್, ಸೊ ಆ ಮೈಂಡ್ ಸೆಟ್ ಆಗಿರಲಿಲ್ಲ. ಸೊ ವಿ ಥಾಟ್ ಇಟ್ಸ್ ಬೆಟರ್ ಟು ಗಿವ್ ಅಪ್. ಓಕೆ, ಸೊ ಆದರೂ ಒಂದು ನಿಮ್ಗೆ ಇವತ್ತು ನೀವು ಇಟ್ಕೊಂಡಿರೋ ಆ ಪ್ರೀತಿ ವಿಶ್ವಾಸನ ನೋಡಿದ್ರೆ ಎಲ್ಲೋ ಒಂದು ಕಡೆ ತುಂಬ ನೋವು ಪಟ್ಟಿರ್ತೀರೇನೋ ಅಂತ ಅನ್ಸುತ್ತೆ. ಸಹಜ ಅದು, ನಾಟ್ ಫಾರ್ ಯು, ಫಾರ್ ಎವ್ರಿಬಡಿ ಇಟ್ ಇಸ್ ಬಹಳ ಸಹಜ ಅದು. ಸಿನ್ಸ್ ನೀವೇ ಅದನ್ನು ಹೇಳ್ತಾ ಇರೋದ್ರಿಂದ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಸಹಜ ಅಲ್ವಾ? ಈಗ ಒಳ್ಳೆಯವರು ಅಂತ ನೀವೇ ಹೇಳ್ತಾ ಇದ್ರ, ಪವಿತ್ರ ಅವರು ಒಳ್ಳೆಯವ್ರ ಜೊತೆ ಇದ್ದಾಗ, ಅವ್ರನ್ನ ಕಳ್ಕೊಂಡಾಗ, ದೂರ ಆದಾಗ ಸಹಜವಾಗಿ ಮನ್ಸಿಗೆ ನೋವಾಗುತ್ತೆ. ದೂರ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಮೇಡಮ್ ಅವ್ರು ಎಷ್ಟು ಒಳ್ಳೆಯವರು ಅಂತ. ಒಂದ್ಸತಿ ಇಫ್ ಯು ಲೂಸ್ ಸಮಥಿಂಗ್, ದೆನ್ ಓನ್ಲಿ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಟ್ ವಾಟ್ ಐ ಹ್ಯಾವ್ ಲಾಸ್ಟ್. ಸೊ ಅದು ನನಗೆ ಆಮೇಲೆ ಗೊತ್ತಾಯಿತು, ನಾನು ವಾಟ್ ಐ ಹ್ಯಾವ್ ಲಾಸ್ಟ್ ಅಂತ. ಓಕೆ, ನಿಮ್ಗೆ ಆಮೇಲೆ ರಿಯಲೈಸ್ ಆಯಿತು? ಆಮೇಲೆ ಇತ್ತು, ಪ್ರೀತಿ ಇತ್ತು, ಬಟ್ ರಿಯಲೈಸೇಷನ್ ಐ ಥಾಟ್ ಐ ಹ್ಯಾವ್ ಡನ್. ಸೊ ಯು ರಿಪೆಂಟೆಡ್, ನಾನು ಇನ್ನೂ ಚೆನ್ನಾಗಿ ಟ್ರೀಟ್ ಮಾಡ್ಬೋದಾಗಿತ್ತು ಅವಳನ್ನ? I'll not say repented, I get regretted. ಓಕೆ. ಯು ವೆರಿ ಹಾನೆಸ್ಟ್ ಸರ್. ಸತ್ಯ ಹೇಳಬೇಕು, ಯಾರು ಇಷ್ಟು ಪ್ರಾಮಾಣಿಕವಾಗಿ ಇನ್ನೊಬ್ರೆದ್ರು ನಾನು ಹಿಂಗಿದ್ದೀನಪ್ಪ ಅಂತ ಹೇಳ್ಕೊಡೋದಿಲ್ಲ. ಹ್ಯಾಟ್ಸ್ ಟು ಯುವರ್ ಆನೆಸ್ಟಿ ಈ ವಿಚಾರದಲ್ಲಿ ಅಟ್ಲೀಸ್ಟ್. ದರ್ಶನ್ ಕಡೆಯವರು ಈ ಇಡೀ ಪ್ರಕರಣದಲ್ಲಿ ಮೀಡಿಯಾನೇ ನಿಮ್ಮನ್ನ ಬಂದು ಮಾತಾಡಿಸಿದೆ ಅಂದಾಗ ಇನ್ನೊಂದು ಪ್ರಶ್ನೆ ಬರುತ್ತೆ, ಯಾಕೆ ದರ್ಶನ್ ಕಡೆಯವರು ಅಭಿಮಾನಿಗಳು ಅಥವಾ ಬೇರೆ ಯಾರಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರಾ? ಯಾಕೆ ಸಡನ್ಲಿ ಪವಿತ್ರ ಗೌಡ ಅವರ ಮಾಜಿ ಪತಿ ಹೀಗೆ ಕ್ಯಾಮ್ರಾ ಮುಂದೆ ಬಂದರು? ಈ ಪ್ರಶ್ನೆಗಳೆಲ್ಲ ಬರುತ್ತೆ. ಈ ಹಿಂದೆ ಎಲ್ಲ ಬಂದಿಲ್ಲ, ಅಥವಾ ಇಟ್ಸ್ ಕೈಂಡ್ ಆಫ್ ವೈ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್, who brought him in front of the camera, why is he in front? ಇದೆಲ್ಲ ಬರುತ್ತೆ ಸಹಜವಾಗಿ. ಈಗ ನೋಡ್ತಾ ಇರೋರ್ಗು ಒಂದು ಪ್ರಶ್ನೆ ಬರುತ್ತೆ. ಕೇಳ್ತಾ ನೋಡಿ, ನಾನು ರೋಡಲ್ಲಿ ಓಡ್ತಾ ಇರುವಾಗನು ತುಂಬ ಜನ, ಸರ್ ನೀವು ಬಂದ್ರಾ, ಬ್ಯಾಂಗ್ಳೂರ್ಗೆ ಬಂದೆ, ಇಂಥ ಟೈಮಲ್ಲಿ ಯಾಕೆ ಬಂದ್ರಿ ಸರ್ ಅಂತ ಹೇಳಿದೆ. ಏನೋ ಅದು ದೇವರು ಕರ್ಕೊಂಡು ಬಂದಿದ್ದಾರೆ. ಐ ವಾಸ್ ನಾಟ್ ಅಟ್ ಆಲ್ ಅವೇರ್ಡ್ ಬೈ ದ ಟೈಮ್, ಟಿಲ್ ದ ಟೈಮ್ ಐ ವಾಸ್ ಟೇಕಿಂಗ್ ಮೈ ಫ್ಲೈಟ್, ಐ ವಾಸ್ ನಾಟ್ ನೋಯಿಂಗ್ ದಟ್ ಪವಿತ್ರ ಗೌಡ ಇಸ್ ಗೆಟಿಂಗ್ ರಿಲೀಸ್ ಟುಡೇ.
But once I came, as soon as I came to Bangalore, I just came to know that she's getting released. See, it's fortune. ನಾನು ಹೇಳಿದೆ ಅಲ್ವಾ, ಗಾಡ್ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಸೊ ಒಳ್ಳೇದಾಗಬೇಕು ಅನ್ನೋ ಒಂದು ಭಾವನೆ ಇದೆ ನಿಮಗೆ ಅಂತ. ದರ್ಶನ್ ಅವ್ರ ಬಗ್ಗೆ ಅಂದರೆ ಅವ್ರ ಸ್ವಭಾವದ ಬಗ್ಗೆ ನೋಡಿ, ಇಲ್ಲೂ ಕೂಡ ಯಾಕೆ ಈ ಪ್ರಶ್ನೆ ಕೇಳಬೇಕು ಅಂದರೆ ಬಿಕಾಸ್ ಆಫ್ ದಟ್ ಸ್ವಭಾವ ಪವಿತ್ರ ಗಾಟ್ ಇನ್ ಟು ಟ್ರಬಲ್ ಅಲ್ವಾ. ಅವರು ಕೂಡ ಜೈಲಿಗೆ ಹೋಗ್ಬೇಕಾಯ್ತು. ಆ ಆ್ಯಂಗರ್ ಇದೆಯಲ್ಲ, ಆ ಸಿಟ್ಟು ಅಥವಾ ಏನೋ ಹೊಡೆದ್ರು ಅಂತ ಹೇಳುವಂಥದ್ದು, ಅಥವಾ ಅಷ್ಟೊಂದು ಎಕ್ಸ್ಟ್ರೀಮ್ಗೆ ಹೋಗಬೇಕಾಗಿತ್ತಾ ಅಂತ. ಅವ್ರ ಸ್ನೇಹಿತರೆ ಕೆಲವರೆಲ್ಲ ಹೇಳ್ದ ಅಷ್ಟು ಕೋಪ ಮಾಡ್ಕೊಳ್ಳೋದು ಬೇಡ ಇತ್ತು, ಅಷ್ಟು ಎಕ್ಸ್ಟ್ರೀಮ್ಗೆ ಹೋಗೋದು ಬೇಡ ಇತ್ತು ಅಂತ. ಏನು ಹೇಳ್ತೀರಿ? ಕೋಪ ಅಂದರೆ ಮೇಡಮ್ ನೋಡಿ, ಇವಾಗ ನಾನೇ ಅಂದ್ಕೊಳ್ಳಿ, ಇವಾಗ ರೋಡಲ್ಲಿ ಒಂದು ಹುಡುಗಿ ಹೋಗ್ತಾ ಇದ್ದಾಳೆ ಅಂದ್ಕೊಳ್ಳಿ, ನಾನು ಅವ್ರಿಗೆ ಒಂದು 2 ಮಾತು ಕೆಡ್ದಾಗ ಹೇಳಿದ್ರೆ ಆ ಹುಡುಗಿ ಏನು ಮಾಡ್ತಾಳೆ, ತಕ್ಷಣ ಚಾಪಿ ತಗೊಂಡು ಹೊಡಿತಾಳೆ ಅಲ್ವಾ. ಅಂಥ ಕೆಲಸ ಪವಿತ್ರ ಗೌಡ ಅವರು ಎಷ್ಟು ದಿನ ಆ ಕೋಪನ ಕಂಟ್ರೋಲ್ ಮಾಡ್ಕೊಂಡಾದ್ಮೇಲೆ ಅವರು ದರ್ಶನ್ ಅವ್ರಿಗಾದ್ರೂ ಗೊತ್ತಿಲ್ಲ ಅವರು ಏನು ಮಾಡಿದ್ದಾರೆ ಮಾಡಿಲ್ಲ ಅನ್ನೋದು ಕೋರ್ಟ್ ಹ್ಯಾಸ್ ಟು ಡಿಸೈಡ್, ಬಟ್ ಅವ್ರಿಗಾದ್ರೂ ಒಂದು ಆ ಸಿಟ್ಟಿನ ಮೇಲೆ ನಿಯಂತ್ರಣ ಬೇಕಿತ್ತೇನೋ ಅಂತ. ಅಂಥ ಜಾಗ ಮೇಡಮ್ ನೋಡಿ, ಡೋಂಟ್ ಟೇಕ್ ಮಿ ರಾಂಗ್, ಓಕೆ, ಅಂಥ ಜಾಗದಲ್ಲಿ ಇವಾಗ ನಿಮ್ಗೆ ಯಾರಾದರೂ ಒಂದು ಕೆಟ್ಟದಾಗ ಒಂದು ಮಾತು ಹೇಳಿಬಿಟ್ರೆ ನೀವೇನು ಮಾಡ್ತೀರಾ, ನೀವು ಫಸ್ಟು ಹೊಡಿತೀರಾ, ಆಮೇಲೆ ಯು ವಿಲ್ ಗಿವ್ ಎ ಪೊಲೀಸ್ ಕಂಪ್ಲೇಂಟ್ ಅಲ್ವಾ. ಅದೇ ಕೆಲಸ ಇಲ್ಲಿ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಪೊಲೀಸ್ ಕಂಪ್ಲೇಂಟ್ ಆಗಿಲ್ಲ, ಇವರು ಜಸ್ಟ್ ಹೊಡೆದಿದ್ದಾರೆ ಅಷ್ಟೇ, ಚಪ್ಪಲಿನಿಂದ ಹೊಡೆದಿದ್ದಾರೆ. ಅದು ನಾನು ಒಪ್ಕೊಂತೀನಿ. ಸೊ ಪವಿತ್ರ ಗೌಡದಲ್ಲಿ ಇದರಲ್ಲಿ ತಪ್ಪು ಒಂದೇ ಏನಂದರೆ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಅಷ್ಟೇ, ಅದೊಂದು ತಪ್ಪು. ಬಟ್ ಅದು ಆ ಒಂದು ತಪ್ಪು, ಒಂದು ಪ್ರಾಣ ಹೋಗೋ, ಯಾರಿಗೂ ಇನ್ನೊಬ್ರು ಪ್ರಾಣ ತೆಗೆಯೋ ಹಕ್ಕಿಲ್ಲ ಅಲ್ವಾ ಸರ್? ಗೊತ್ತು ಮೇಡಮ್, ಇನ್ನೊಬ್ರು ಪ್ರಾಣ ತೆಗೆಯೋದು ಅಂತ ಹೇಳುವಂಥದ್ದು ಹೀನಿಯಸ್ ಕ್ರೈಮ್ ಅದು. ಆಮೇಲೆ ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ, ರೇಣುಕಾಸ್ವಾಮಿನ ಕರ್ಕೊಂಡು ಬಂದು ಒಂದು ಕ್ಷಣದಲ್ಲಿ ಆಗಿರೋ ಘಟನೆ ಅಲ್ಲ ಇದೆಲ್ಲ. ಆತನನ್ನು ಗಂಟೆಗಟ್ಟಲೆ ದಿನಗಟ್ಟಲೆ ಆ ಪಟ್ಟಣಗೆರೆ ಶೆಡ್ಡಲ್ಲಿ ಕರ್ಕೊಂಬಂದು ಕೂರಿಸಿ ಚಿತ್ರಹಿಂಸೆ ಕೊಟ್ಟು ಊಟ ನೀರು ಕೊಡದೆ ತುಂಬ ಹೊಡೆದು ಸಾಯಿಸಿರುವಂಥದ್ದು. ಅದು ಐ ಹ್ಯಾವ್ ನೋ ಕಮೆಂಟ್ಸ್ ಆನ್ ದಿಸ್ ಮ್ಯಾಮ್. ಯಾಕಂದರೆ ನಾನು ನೋಡಿಲ್ಲ, ನಾನು ಹೇಳೋಕ್ಕೂ ಆಗಲ್ಲ. ನೀವು ಪವಿತ್ರ ಗೌಡ ಅವ್ರಿಗೆ ತುಂಬ ತಾಳ್ಮೆ ಇದೆ ಅಂತ ಹೇಳಿದ್ರಿ, ಬಟ್ ಇದೆಲ್ಲ ಪೇಷನ್ಸ್ ಇದೆ ಅಂತ ಹೇಳಿದ್ರಿ. ಇದೆಲ್ಲ ಆಗ್ತಾ ಇರೋವಾಗ ಲೈಕ್ ಯಾರಿಗಾದ್ರೂ ಈಗ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಒಂದು ಸೆನ್ಸ್ ಬರುತ್ತೆ, ನೋ ಅವ್ರು ತಡಿತಾರೆ, ಯೂಶ್ವಲಿ ಜೊತೆಗಿರೋರ್ನ ತಡಿತಾರೆ, ಹೇ ಬೇಡಪ್ಪ ಬಿಡು ಆಯ್ತು ಹೋಗ್ಲಿ ಬಿಡು ಅತ್ಲಾಗೆ ಅಂತ ಹೇಳ್ತಾರೆ. ಲಾಸ್ಟ್ ಮೊಮೆಂಟ್ವರೆಗೂ ಅವರು ಅಲ್ಲಿ ಇದ್ದರೂ ಅವ್ರಿಗೆ ಗೊತ್ತಾಗ್ತಾ ಇತ್ತಿದೆಲ್ಲ ಅಂತ ಹೇಳ್ತಾ ಇದ್ರು, ಸುದ್ದಿಗಳಿದ್ವು. ತಡಿಲಿಲ್ಲ ಯಾಕೆ ಅಂತ. ಪವಿತ್ರ ಅವರು ಲಾಸ್ಟ್ ವರ್ಕ್ ಇದ್ರ ಅಲ್ಲಿ ಇದ್ರು ಅಂತ ಅವ್ರಿಗೆ ಗೊತ್ತಾಗ್ತಾ ಇತ್ತು ಏನೇನಾಗಿದೆ ಅಂತ, ಅವ್ರಿಗೆ ಅಪ್ಡೇಟ್ ಇತ್ತು ಅಂತ ಒಂದಷ್ಟು ಸುದ್ದಿಗಳು ಬಂದವು. ಗೊತ್ತಿಲ್ಲ ನಮ್ಗೇನು ಅವರು ನಿಜವಾಗ್ಲೂ ಅವರು ಇದ್ರಾ ಇಲ್ವಾ ಗೊತ್ತಿಲ್ಲ, ಬಟ್ ಅವ್ರಿಗೆ ಸುದ್ದಿ ಅಂತೂ ಇತ್ತು. ಏನಾಗ್ತಾ ಇದೆ, ಪವಿತ್ರ ಗೌಡ ಅವರು ಲಾಸ್ಟ್ ವರ್ಕ್ ಅಲ್ಲಿ ಇದ್ದಿದ್ರೆ ಇದಾಗ್ತಾ ಇರಲಿಲ್ಲ, ಆಗ್ತಿರ್ಲಿಲ್ಲ ಅಂತ ಹೇಳ್ತೀರಾ? ಪವಿತ್ರ ಗೌಡ ಇದ್ದಿದ್ರೆ ಲಾಸ್ಟ್ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಇರ್ಲಿಲ್ಲ ಅಂತೀರಾ? ನನ್ನ ಪ್ರಕಾರ, ನಾನು ನೋಡಿಲ್ಲ, ನನಗೂ ಗೊತ್ತಿಲ್ಲ, ಬಟ್ ಲಾಸ್ಟ್ ವರ್ಕ್ ಅಲ್ಲಿ ಪವಿತ್ರ ಗೌಡ ಅವ್ರಿಗೂ ಲಾಸ್ಟ್ ವರ್ಕ್ ಇದ್ದಿದ್ರೆ ಇಷ್ಟೇ